ಸಿನಿಮಾಸ್ ಯೂಟ್ಯೂಬ್ ಚಾನೆಲ್. ಮನೇಲೊಂದು ಮಗು ಇರ್ಲಿ, ಮುಖದ ಮೇಲೆ ಲಗು ಇರ್ಲಿ, ನಗ್ತಾರಿ ನಗಿಸ್ತಾರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸ್ಪೆಷಲ್ ವ್ಲಾಗ್ನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಮನೆಗೆ ಅಕ್ಕ ಬಾವ ಬರ್ತಾ ಇದ್ದಾರೆ. ತುಂಬಾ ದಿನ ಆದ್ಮೇಲೆ ನಮ್ಮ ಅಕ್ಕನ ಮತ್ತೆ ಭದ್ರೇಗೌಡ್ರನ್ನ ಅಂದ್ರೆ ನಮ್ಮ ಭಾವನ್ ಮೀಟ್ ಮಾಡ್ತಾ ಇದ್ದೀನಿ. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಅವ್ರ ಆ ಕಡೆ ಮನೆಗೆ ಹೋದ್ಮೇಲೆ ಈ ಕಡೆ ನಮ್ಗೆ ಅವ್ರು ಸಿಕ್ಕೇ ಇರ್ಲಿಲ್ಲ. ಸೊ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಬಹಳ ದಿನ ಆದ್ಮೇಲೆ ಬಂದಿರೋದು. ಹೇಗೆ ಮಿಸ್ ಮಾಡ್ಕೋತಾ ಇದ್ಯಾ ನೀನು? ತುಂಬಾ ಜಾಸ್ತಿ ಮಿಸ್ ಮಾಡ್ಕೋತಾ ಪ್ರತಿ ನೀನು ಬರೀ ಡೌಗಳು ನಿಂದು. ಅಯ್ಯೋಯ್ಯೋ ಇಲ್ಲ ಕಣೆ, ನಿಜ ಎಷ್ಟು ಬೇಜಾರಾಗಿದೆ ಗೊತ್ತಾ ನಮ್ಗೆ. ಇಲ್ಲೊಬ್ರಿದ್ದಾರೆ ನೋಡಿ. ಎಷ್ಟು ದಿನ ಆಗಿತ್ತಪ್ಪ? ಕರೆಕ್ಟ್. ನಿಮ್ಮ ಅಲ್ಲಿ ಬಂದಿದ್ದು ಒಂದ್ ದಿವಸ ಆದ್ಮೇಲೆ ಅಪ್ಪ ಬಂದ್ರು. ಅಮ್ಮ ನಂಚು ನೋಡೇ ನಮ್ ಸೆಟ್ಟಲ್ ಅನ್ನಪೂರ್ಣೇಶ್ವರಿ ಇವರು. ಹೌದು, ಅದಕ್ಕೆ ಗುಡ್ ಮಾರ್ನಿಂಗ್. ಮನೆ ಏನಕ್ಕಿರೋದು? ಇವತ್ತು ಪ್ರೊಡಕ್ಷನ್ ಅಡುಗೆ ಮಾಡೋದಕ್ಕೆ ಮ್ಯಾನೇಜರು, ಭಟ್ರು, ನಮ್ಮನೆಯವರು ತೆಗ್ಬಿಟ್ಟು ಅಡುಗೆ ಮಾಡೋದು. ಓಕೆ ಓಕೆ. ನೋಡಿ ಫ್ರೆಂಡ್ಸ್, ಯಾಕಾದ್ರೂ ಅವರಲ್ಲಿದ್ದಾರೆ ಅಂತ ಒಂದು ಸ್ಪೆಷಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್. ಸೊ ಏನು ಸ್ಪೆಷಲ್ ಅಪ್ಪ ಅಂತ ಕೇಳೋದಂದ್ರೆ, ಇವತ್ತು ನಮ್ಮ ಮನೆಗೆ ಇಬ್ಬಿಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಗೊತ್ತಾ? ಒಬ್ರು ಆಲ್ರೆಡಿ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಇವರೇ ಅದು ನಮ್ಮ ದೊಡ್ಡಜ್ಜಿ. ಒಬ್ರಜ್ಜಿ ಎಷ್ಟೊಂದು ಕ್ವಾಟ್ಲೆ ಕೊಡ್ತಿದ್ರು, ಇವರು ಇಬ್ರದ್ದು ಸೇರಿಸಿ ಒಬ್ರೇ ಕೊಡ್ತಾ ಇದ್ದಾರೆ. ಕ್ವಾಟ್ಲೆ ಕೊಡಕ್ಕೆ ಅಜ್ಜಿ ಬಂದಿದ್ದಾರೆ. ತುಂಬಾ ಕ್ವಾಟ್ಲೆ ಕೊಡಕ್ಕೆ ಅಜ್ಜಿ ಬಂದಿದ್ದಾರೆ. ಸೊ ನೋಡೋಣ ಇವ್ರು ಎಷ್ಟು ಕ್ವಾಟ್ಲೆ ಕೊಡ್ತಾರೆ ನಮ್ಗೆ ಅಂತ. ಏನೇನ್ ಕೆಲಸ ಮಾಡಿಸ್ತಾರೆ ಅಂತ. ಮತ್ತೆ ನಮ್ಮಮ್ಮ, ನಮ್ಮ ಹರಿಣಿ ಅಮ್ಮ ಅಷ್ಟೇ. ತುಂಬಾ ದಿನದ ಮೇಲೆ ಸಿಗ್ತಾ ಇದೀವಿ. ಹೌದು, ಎಷ್ಟೊಂದು ದಿನ ಅಲ್ವಾ? ಮತ್ತೆ ಇನ್ನೊಬ್ರು ಯಾರು ಗೊತ್ತಾ? ಸ್ಪೆಷಲ್ ಗೆಸ್ಟ್ ಬಂದು ಇವರು. ಹಲೋ ಫ್ರೆಂಡ್ಸ್. ಎಷ್ಟೊಂದು ದಿನ ಆಗಿತ್ತು ಸಿಕ್ತು, ಎಷ್ಟೊಂದು ತಿಂಗಳುಗಳೇ ಆಗಿತ್ತು ಸಿಕ್ಕಿ. ಸೊ ನಮ್ಮ ಅಕ್ಕ ಬಂದಿದ್ದಾರೆ. ಅಯ್ಯೋ, ತುಂಬಾ ಮಿಸ್ ಮಾಡ್ಕೊಂಡೆ. ತುಂಬಾ ಮಿಸ್ ಮಾಡ್ಕೊಂಡೆ. ಇವ್ರು ಇಲ್ಲದೆ ಒಂದಿನ ಶೂಟ್ ಮಾಡಿದ್ವಿ. ಎಷ್ಟು ಕೆಟ್ಟ ಫೀಲ್ ಅಂದ್ರೆ ಅಷ್ಟು ಕೆಟ್ಟ ಫೀಲ್ ಇತ್ತು. ಹೌದಾ? ಅಲ್ಲೊಂದು ಸಿನಿಮಾ ನಡೀತಾ ಇದೆ, ಇಲ್ಲೇ ಒಂದು ಸಿನಿಮಾ ನಡೀತಾ ಇದೆ. ಹಾಯ್, ಹೊಸದಾಗಿ ಸಿಗ್ತಾ ಇದೀವಿ. ಹೇಳಿ ಈಗ. ತುಂಬಾ ದಿನ ಆಗಿತ್ತು. ಎಷ್ಟೊಂದು ದಿನ ಆಗಿತ್ತು. ಮದ್ವೆ ಆಗಿ ಅವ್ರ ಮನೆಗೆ ನಮ್ಮ ಅಕ್ಕ ಮದ್ವೆ ಆಗಿ ಹೋದ್ರಲ್ಲ, ಅವಾಗ ಅವ್ರ ಮನೆಗೆ ಹೋಗಿ ಮನೆ ತುಂಬಿಸ್ಕೊಟ್ಟು ಬಂದಿದ್ದಷ್ಟೇ. ಆಮೇಲೆ ವಿಕ್ಕಿ ಅಣ್ಣ ಸಿಕ್ಕೇ ಇಲ್ಲ. ವಿಕ್ಕಿ ಅಣ್ಣನ ಜೊತೆ ಸರು ಇಲ್ಲ ಅಂತ ತುಂಬಾ ಜನ ನಮ್ಗೆ ಮೆನ್ಷನ್ ಮಾಡ್ತಾ ಇದ್ರು. ಸೊ ಇವತ್ತು ಹ್ಯಾಪಿ ಆಗಿರ್ತಾರೆ. ಲೈವ್ ಎಲ್ಲ ಹೋಗಕ್ ಹೇಳಿದ್ದಾರೆ. ನಂಗೆ ಇವ್ರ ಅಕ್ಕ ಸಾಕು ಇತ್ತು, ತಂಗಿ ಏನ್ ಬೇಕಾಗಿರ್ಲಿಲ್ಲ. ಅದಕ್ಕೆ ಇವ್ರ ಅಕ್ಕನ್ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗೋಣ. ಕರೆಕ್ಟ್ ಅಲ್ವಾ? ಮತ್ತೆ ನೋಡಕ್ಕೆ ಕರ್ಕೊಂಡ್ ಬಂದಿದೀವಿ. ಒಂದೆರಡು ದಿವಸ ತೋರಿಸ್ಬಿಟ್ಟು ಕ್ಲೀನ್ ಆಗಿ ಮಾತಾಡ್ಸಿ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತೀವಿ. ಅಕ್ಕನ್ ಕರ್ಕೊಂಡು ಹೋಗ್ಬಿಡ್ತೀರಾ? ಮತ್ತೆ ಚೆನ್ನಾಗಿ ಓದು, ಇವೆಲ್ಲ ಬೇಕಾ ನಿಮ್ಗೆ? ಅಪ್ಪ ಅವನ್ನ ಕ್ಲೀನ್ ಆಗಿ ನಿಂತು ಏನೋ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ನೀನ್ ಚೆನ್ನಾಗಿ ಓದ್ಬೇಕು. ಹೆಂಗು ನಿನ್ ತಂಗಿ ನಿಮ್ಮ ಅಕ್ಕ ಡಾಕ್ಟರ್ ಆಗ್ತೀನಿ ಅಂತ ನಮ್ಮ ಮನೆಗೆ ಬಂದ್ಬಿಟ್ಲು. ಅಲ್ಲಿ ಇನ್ನೇನ್ ಆಗ್ತಾಳೋ ಗೊತ್ತಿಲ್ಲ. ನೀನ್ ಹೇಳ್ಬೇಕು, ನಿಮ್ಮ ಅಕ್ಕ ಡಾಕ್ಟರ್ ಅದೇ, ನೀನ್ ಇಂಜಿನಿಯರ್ ಇರ್ತೀಯ. ಹೌದಾ? ಆಕ್ಟರ್ ಆಗ್ತಾಳ ಅವಳು. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಮತ್ತೆ ಸಿಗೋಣ ಆಮೇಲೆ.
ನೋಡು ಮನೇಲಿ ಈ ಪಾಟಿ ಧೂಳು ಕಸ ತುಂಬ್ಕೊಂಡದೆ ಕೊಬ್ಬಿ ತಗೊಂಡು ಗುಡ್ಸ್ಬೇಕು ಅಂತ ಗೊತ್ತಾಗಬೇಕಿಲ್ವಾ? ಹೋಗು ಗುಡ್ಸ್ ಹೋಗು. ಸರಿ ಅಜ್ಜಮ್ಮ. ಕಲ್ತ್ಕೋಬೇಕು ಎಲ್ಲ ಹೆಣ್ಮಕ್ಳು. ಹೋಗು ಪರ್ಕೆ ತಗೊಂಡು ಹಿಡ್ಕೊಂಡು ನಿಂತ್ಕೊಂತ ಹೇಳಿಲ್ಲ ನಾನು ಗುಡ್ಸು ಅಂದೆ. ಸರಿ ಅಜ್ಜಮ್ಮ. ಅಯ್ಯಯ್ಯೋ, ಈ ಅಜ್ಜಮ್ಮ ನಮ್ಮ ಮನೆಯಿಂದ ಹೋಗಷ್ಟ್ರಾಗೆ ನಮ್ ಕತೆ ಎಲ್ಲ ಮುಗ್ದೋಯ್ತದ. ನಮ್ಮ ಅಕ್ಕಂದು ಮತ್ತೆ ಬಾಬಾ ಮತ್ತೆ ನಮ್ಮ ಅಪ್ಪಂದು ಕಟ್ಔಟ್ ಬಂದಿದೆ, ನೋಡೋಣ ಬನ್ನಿ. ಹೊರಗಡೆ ಹಾಕ್ಬಿಡಿ. ಮಕ್ಕುಗಿತಾರೆ ಅಷ್ಟೇ ಅವರು. ನಮ್ಮ ಪ್ರೀತಿಯ ಅಳಿಯಂದರಿಗೆ ಸ್ವಾಗತ ಸುಸ್ವಾಗತ. ರತ್ತು ರತ್ತು ಹೆಂಗೈತೆ ಕಟ್ಟ? ನೋಡಿ ಕಟ್ಔಟ್. ಭದ್ರೇಗೌಡರಿಗೆ ಮತ್ತೆ ವಿದ್ಯಾ ಏನ್ ಪಾಪ ಮಾಡಿದ್ಲು? ವಿದ್ಯಾ ಬೇಡ್ವಾ? ಮಗಳು ಬೇಡ್ವಾ? ಅಳಿಯ ಬಂದ್ಮೇಲೆ ಅಷ್ಟೇ. ಮಾಡಿದ್ದಾರೆ. ನೋಡಿ ನಮ್ಮ ಭಟ್ರು ಗ್ರೀಷ್ಮಗೋಸ್ಕರ ಬೆಂಡಿ ಫ್ರೈನ ಮಾಡಿ ಕೊಡ್ತಾ ಇದ್ದಾರೆ. ಸೊ ಈಗ ತಗೊಂಡೋಗಿ ಅಲ್ಲಿ ಕೊಡಬೇಕು. ಥ್ಯಾಂಕ್ ಯು. ಕಂದ ಥ್ಯಾಂಕ್ ಯು ಭಟ್ರೆ, ತುಂಬಾ ಚೆನ್ನಾಗಿದೆ. ಡಿಲಿಷಿಯಸ್. ಥ್ಯಾಂಕ್ ಯು ಸೋ ಮಚ್. ಮೇಗಿ ಅಕ್ಕಂಗೆ ಹೆಂಗಿದೆ ಮೇಗಿ ಮೇಡಮ್? ಸಖತ್ತಾಗಿದೆ ಅಲ್ಲ? ಜೀವನ ನಂದು ಅಂದರೆ ಅಲ್ಲಿ ನೋಡಿ ಅಲ್ಲಿ, ಬನ್ನಿ ಬ್ರೇಕ್. ಅಲ್ಲಿ ನೋಡಿ ಅಲ್ಲಿ ಏನದು? ಬೆಂಡಿ ಫ್ರೈ. ಬೆಂಡೆಕಾಯಿ ತಿನ್ನಲ್ವಾ? ಸಖತ್ತಾಗಿದೆ. ಭಟ್ರು ನಿಜವಾಗ್ಲು. ಹಾ, ಅಬ್ಬಾ ಯಾವ ರೇಂಜಿಗೆ ಇಳಿತಾವಳೆ ಬೆಂಡೆಕಾಯಿನ ಅಂದ್ರೆ. ಚೆನ್ನಾಗಿದ್ಯಾ? ಊಟ ಮಾಡೋಣ? ಹೌದು, ನಮಗೂ ಎಲ್ಲ. ಬೇಗ ಬನ್ನಿ ಬನ್ನಿ ಬನ್ನಿ, ಊಟ ಮಾಡೋಣ. ಬನ್ನಿ ಬನ್ನಿ ಚೆನ್ನಾಗಿ. ಬನ್ನಿ ಬನ್ನಿ. ಅವ್ವ, ಅಪ್ಪ, ಅಜ್ಜಿ, ಅಜ್ಜಮ್ಮ, ಅಕ್ಕ ಮತ್ತೆ ಮಾವ ಬಂದ್ರು. ಬನ್ನಿ. ಒಂದ್ ನಿಮಿಷ ಅಂದ್ರೆ ಪಟಾಕಿ ಹಚ್ಬಿಡ್ತೀನಿ. ದೀಪಾವಳಿ ದೀಪಾವಳಿ ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರದಂತೂ ವಾಯ್ಸ್ ಇರಲಿ, ಸಾಂಗ್ ಹಾಕ್ತಾರೆ. ಇದು ಅಕ್ಕ ಇದು ಮಾಡಿದ್ದು ಸರು ಖುಷಿ ಆಯ್ತು. ನಿಧಾನ ಬಿಡಿಸ್ಕೊಂಡ್ರಿ. ಚೆನ್ನಾಗಿದೆಯಾ? ಸಂದಾಗಿದೆಯಾ ಸರು? ಸಂದಾಗಿದ್ದೀನಕ್ಕ. ನೀನು? ನಾನು ಸಂದಾಗಿದ್ದೀನಿ. ನೋಡಿದೆ. ಕೆಟ್ಕಣ್ಣು ಹಾಳ್ಕಣ್ಣು ಬೂದಕಣ್ಣು ಎಲ್ಲ ಹಾಳಾಗೋಗಿ. ಹಾ ತೂ ಅಂತ ಹುಡ್ಸು. ಸುಧೀರಪ್ಪ ತೂ ಅನ್ನಿ. ಹಾ ವೈ ಬಂದ್ರಪ್ಪ ಒಳಕ್ಕೆ ಬನ್ನಿ.
ಇಟ್ಕರಿ. ಟರ್ನ್ ಆದ್ರು ಹಂಗೆ ಟರ್ನ್ ಆಗಿ ಸರ್ ಫುಲ್ಲು ಹಂಗೆ ನೋಡಿದ್ರಿ ನೋಡಿ ಅದನ್ನ ಖುಷಿ ಆಯ್ತು ಎಲ್ರಿಗೂ ಅಲ್ಲಿ ನಗಾಡಿದ್ರಿ ಇದೆಯಾ ಅಂದ್ರೆ ಹೋಗ್ಲಿದ್ಯಾ ಹೋಗು ಸರ್ ಬಾಡಿ ಹೆಂಗ್ ಟರ್ನ್ ಆಗಿ ಏನ್ ನೋಡ್ತೀರಿ ಇನ್ನೊಂದ್ಸರಿ ಎಗ್ರ ಬಾ. ರೋಲ್ ರೆಡಿ ಬಾಮ್ಮ ರೋಲ್ ರೋಲ್ ಆಕ್ಷನ್ ಸರ್ ನೋಡುದು ನಿಮ್ನೆಲ್ಲ ಎತ್ಕೊಂಡಿರೋದ್ನೆಲ್ಲ ನೋಡುದು ಹಂಗೆ ನಿಧಾನ ಕಿಳ್ತೊಳೆ ಓಕೆ ಓಕೆ ಕಚ್ಬಿಡಿ ಬೊಮ್ಮ ಅಂತ ಕಚ್ಬಿಡ್ತಾರೆ. ಓಕೆ ನಮ್ಮ ಅಕ್ಕ ಬಾಬಾ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಬಂದಿದ್ದಾರೆ. ಈಗ ಏನು ಅಡುಗೆ ಮಾಡ್ತಿದ್ರೆ ಬಾಬಾ ಏನ್ ಗಿಫ್ಟ್ ತಂದಿದ್ದೀರಾ ಬಾಬಾ? ಏನು ಮಾಡ್ಸೇ ಇಲ್ಲ ಗೊತ್ತಾ? ಇಲ್ಲ ನೀವು ಮನೆ ಒಳಗೆ ಬಂದಿಲ್ಲ. ನೀವೇನು ಹೋಳಿಗೆ ಮಾಡಿಸಿದೀವಿ, ಪಾಯಸ ಮಾಡಿಸಿದೀವಿ, ಆಮೇಲೆ ನಾವು ನಾನ್ ವೆಜ್ ಎಲ್ಲ ಮಾಡಿಸಲ್ಲ. ಇದು ಗೌಡ್ರ ಮನೆ ಏನಿಲ್ಲ. ಹೌದಾ? ಭದ್ರೇಗೌಡ್ರು ಬಂದಿದಾರಂದ್ರೆ ಚಿಕನ್ ಮಾಡಿಸಿದೀವಿ, ಮಟನ್ ಮಾಡಿಸಿದೀವಿ, ಅಷ್ಟೇ ನಮಗ್ ಗೊತ್ತಿರೋ. ಅಲ್ಲ ಗೌಡ್ರು ಏನ್ ಗಿಫ್ಟ್ ತಂದವ್ರೆ ಅದನ್ನ ಹೇಳಿ. ಹೌದು, ನಾವು ಇಲ್ಲಿ ಮನೆ ಎನ್ವಿರಾನ್ಮೆಂಟ್ ನೋಡ್ಕೊಂಡು ನಾವು ಆಮೇಲೆ ನಮ್ಮ ಕಾರ್ ಕರ್ಸೋಣ ಅಂತ ಏನಮ್ಮಿ ಏನ ಮನೇಲಿ ಏನೇನ್ ಮಾಡಿದೀರಾ ಅನ್ನೋದ್ರ ಮೇಲೆ ನಾವು ಕಾರ್ ಕರ್ಸೋಣ ಅಂತ ಕಾರಲ್ಲೆಲ್ಲ ಇದೆ. ಓ ಗಿಫ್ಟಾ? ಓ ಕಾರ್ ನಮ್ಮ ಬಗ್ಗೆ ಕಾರಲ್ಲಿ ಬರ್ತಾ ಇದೆ. ಯಾವ್ದು ಹೇಳಿ ಕಾರು? ಯಾವುದು ಹೇಳಿ ಇನ್ನು ಅವ್ರಿಗೂ ಒಬ್ಬೊಬ್ಬ ಫುಲ್ ನಿಮ್ಗೋಸ್ಕರ ನಮ್ಮ ತಂಗಿ ನಮ್ಮ ಅಪ್ಪಂಗೋಸ್ಕರ ಎಲ್ಲ ಫುಲ್ ಇಷ್ಟಿಷ್ಟು ಗಿಫ್ಟ್ ತಗೊಂಡ್ ಬರ್ತಾ ಇದೀವಿ. ಇವ್ರು ಏನ್ ಮಾಡ್ಸಿದಾರೆ ಅನ್ನೋದನ್ನ ನೋಡಿದ ಮೇಲೆ ಡಿಪೆಂಡ್. ನೋಡಿದ್ಮೇಲೆ ಅಲ್ಲ ಅದನ್ನ ತಿಂದು ನಮಗೆ ಓಕೆ ಚೆನ್ನಾಗಿ ಮಾಡ್ಸಿದಾರೆ ಅಂದ್ರೆ ಮಾತ್ರ ನಿಮ್ಗೆ. ಏಯ್ ತಾಯಿ ಮನೆ ಕಣೆ ಇದು, ನೀನ್ ಆಲ್ರೆಡಿ ಹಿಂಗಾಗ್ಬಿಟ್ಯಾ? ಅಲ್ಲ ಅದೇ ಇದ್ದಿದ್ದು ಆಕ್ಚುಲಿ ನಾನ್ ಗಿಫ್ಟ್ ತಗೊಳ್ಳೋಣ ಅಂತಂದ್ಲು. ಸರಿ ಓಕೆ ಗಿಫ್ಟ್ ತಗೊಳ್ಳೋಣ, ಅಲ್ಲಿ ಏನ್ ಮಾಡಿದಾರೆ ಅನ್ನೋದ್ರ ಮೇಲೆ ಗಿಫ್ಟ್ ತಗೊಂಡೋಗ್ ಕೊಡೋಣ ಅಂತಂದೆ. ಸೊ ತಗೊಳ್ಳೋಣ ಅನ್ನೋದಕ್ಕೆ ತಗೊಂಡಿದೀವಿ. ಸೊ ಇಲ್ಲಿ ಕೊಡೋಣ ಅನ್ನೋದಕ್ಕೆ ಈಗ ನಾನು ಹೇಳ್ಬೇಕೀಗ ಅಡುಗೆ ಚೆನ್ನಾಗಿ ಮಾಡಿದ್ರು ಅವಾಗ ಎಲ್ಲ ಕಲಿತು. ಓಕೆ ಅಡುಗೆ ಬಬಲ್ಸ್ ಮದ್ವೆ ಆಗೈತೆ. ಒಂದ್ಸತಿ ಊದ್ ಕೊಡ್ತೀನಿ. ಕೊಡಲ್ಲ ಅಂತ ನೋಡಲ್ಲಿ, ಕೊಡಲ್ಲ ಅಂತ ನೋಡು. ಮನ್ನಿ ಬಿ ಲಂಬಾಣಿ ಅವಸ್ಥೆ ಹೋಟೋ ದೂಚುತ್ತು ಅಂತ ಅಲ್ಲಿ ನೋಡಲ್ಲಿ ಏನ್ ಮಾಡ್ತಾವ್ರೆ ಭದ್ರೇಗೌಡ್ರು. ಕಿಲ್ಲ ಕಿಲ್ಲ ನ ಬರಕ್ಕಿಲ್ಲ. ಇಲ್ಲ ಅದಕ್ಕೆ ಹಾಕ್ಬಿಡೋದು ಕೊಯ್ಲಿಗ ಇಲ್ಲ ಅಜ್ಜಮ್ಮನ ಒಂಚೂರು ರೈಟ್ ಕಳಿಸಿರಿಲ್ಲ ಅಂದ್ರೆ ಅವಳು ಯಾಕೆ ನಿಲ್ಸಿದ್ದಾರೆ ಹೇಳಿ? ಹಾ ಸಾಕು ಹೈಟ್ ಕರೆಕ್ಟ್ ಆಗ ಆಯ್ತಾನೆ ನೋಡಿ ಹೆಂಗ್ ಕಟ್ ಮಾಡಿ ಹಂಗೆ ನೋಡಿದ್ರಿ ಇಬ್ರು ಮುಖ ನೋಡ್ಕೊಂಡ್ರಿ ಹಿಂಗೆ ಹತ್ರ ಬರತ್ತರ ಬಂದ್ರಿ ಹತ್ರ ಬರತ್ತರ ಆದ್ರಿ ಟಚ್ ಆಯ್ತು. ಹಂಗೆ ನೋಡಿದ್ರಿ ಏನ್ ಮಾಡ್ತಿದಾರೆ ಅಂತ ಹೇಳೋಗಿ ಆಗ್ತಿಲ್ಲ ವಿದ್ಯಾ ಡೈಲಾಗ್. ಅಯ್ಯೋ ನನ್ ಕೈಲಿ ಆಗಕ್ಕಿಲ್ಲ ಹೋಗಜ್ಜಮ್ಮ.
ಗಂಟೆ ಗೇಟ್ ಬೇಕಾದ್ರೆ ಕರ್ಕೊಂಡು ಹೋಗು. ನಾನು ಒಂದ್ಸಿ ಟವಲ್ ತಂದ್ಬಿಡ್ತೀನಿ. ಬೇಡಪ್ಪ ಅವ್ರು ಯಾವಾಗ್ಲೂ ನಾನು ಸರಿಸದೆ ಇದೆಯಾ ನಾನು ಅಲ್ಲೇ ಟವಲ್ ತಂದ್ಬಿಡ್ತೀನಿ ಒಂದ್ಸಿ. ಎಲ್ಲಿ ಸರ್? ಇದರಲ್ಲೇ ಕೈ ಒರೆಸ್ಕೊಳ್ಳೋದು. ಒಳ್ಳೆಯದು ನಾನು ಹೋಗು ಮಗ. ಅತ್ತೆ ಇದೆಲ್ಲ ಯಾವ ಶಾಸ್ತ್ರ? ಅವರು ಸೇರಿಸಿ ತಂದ್ಕೊಟ್ಟಿರೋದು. ಆಂಟಿ ಯಾರು ತಂದಿದ್ದು ಕರೆಕ್ಟ್ ಆಗಿ ಹೇಳಿ, ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾರೆ, ಮಾತಾಡ್ಸ್ಬೇಡಿ. ಶಿವ ಮೆಚ್ಚಲ್ಲ. ಆಂಟಿದೇನು ಇಲ್ಲ, ಇರೋದ್ ನಮ್ಮಿಬ್ರದ್ದು. ನಾವಿಬ್ರು ಮಾತಾಡೋಣ. ಅದು ಬಿಟ್ಬಿಟ್ಟು ಆಂಟಿ ನನ್ನನ್ನ- ಹೇಳ್ತಿದ್ಯಾ? ಅದನ್ನ ತಂದ್ಕೊಟ್ಟಿದ್ದು ನನಗೆ, ನನ್ನ ಬರ್ಡೇಗೆ. ನೀನ್ ನಮ್ಮ ಅಕ್ಕ, ನಾನ್ ನಿನಗೋಸ್ಕರ ಏನೇನ್ ದಾನ ಮಾಡಿದ್ದೀನಿ. ಮಾಡ್ಯಾ? ಏನ್ ಮಾಡ್ಯಾ? ಏನ್ ಮಾಡಿಲ್ಲ ಅಂತ ಕೇಳು. ಅದೇ ಏನ್ ಮಾಡಿ ಹೇಳು. ನನ್ ಮನ್ಸು ಒಂದೇ ಕೊಡೋದ್ ಬಾಕಿ ಇದೆ, ನನ್ ಹೃದಯ ಒಂದ್ ತಕ್ಕೊಡೋದ್ ಬಾಕಿ ಇದೆ ಅಷ್ಟೇ. ನಿಂಗೆ ಇದನ್ನೇನ್ ಮಾಡಿಲ್ಲ ನಿಂಗೆ. ನಾಟಕ ಮಾಡ್ತಾವಳ ಇದು ತಿರ್ಗ್ಸಿ ಆಂಟಿ. ಇದು ಅವಳೆಲ್ಲಾದ್ರೂ ಮೇಕಪ್ ಹೋದ್ರೆ ಅವಳ ಜೊತೆ ಹೋಗ್ತೀನಿ, ಅವಳ ಬ್ಯಾಗ್ ಇಟ್ಕೊಂಡು ಹೋಗ್ತೀನಿ, ಅವಳ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗ್ತೀನಿ. ಹೌದಾ ಪ್ರತು? ಅವಳ ಬ್ಯಾಗ್ ಎಷ್ಟು ಭಾರ ಇರುತ್ತೆ ಗೊತ್ತಾ ಆಂಟಿ? ಹಂಗಂದ್ರೆ ಈ ಬ್ಯಾಗ್ ನೀನೇ ಇಟ್ಕೋ. ಆಂಟಿ ಸೂಟ್ ಕೇಸ್ ಎತ್ಕೊಂಡು ಹೋಗಲ್ಲಿ ಅವಳು ಫಸ್ಟ್. ಮೇಕಪ್ ಬ್ಯಾಗ್ ಇಟ್ಕೊಂಡು ಹೋಗ್ತಾಳ, ಅರ್ಥ ಹಿಡಿದ್ರು ತಿರುಗಿಸಿ ನನ್ ಮಕ್ಕಳೇ ವಾಸಿ. ತರ ಇಟ್ಕೊಂಡು ಹೋಗ್ತೀನಿ ಗೊತ್ತಾ ನಾನ್ ಸುಟ್ಕೆ. ಆಂಟಿ ಮುಂಚೆ ಎಲ್ಲ ಯಾರು ಎತ್ಕೊಂಡ್ ಬರ್ತಿದ್ರು? ನೀನೆ ಆಗೋಯ್ತು. ಆಗೋಯ್ತಾ? ಮತ್ತೆ ನಂದು? ಜಗಳನೇ ಎಂಡಾಗೋಯ್ತು ಇಲ್ಲಿ. ಬಾ ದೇರೆ, ಒಂದು ಬ್ಯಾಗಿನ ಕತೆ ಇದು. ನಾನು ಇರೋದೇ ಎಲ್ರಲ್ಲೂ ಒಂದ್. Hey guys. ಹಾ Hey friends. Hi friends. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಬ್ಯಾಗ್ ಹೆಂಗೈತೆ ಅಂತ. ಪ್ರತಿಮನ್ ಬ್ಯಾಗ್ ಫ್ರೆಂಡ್. ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರತಿಮನ್ ಮೇಲೆ ಅದೀಗ. ಅಂದ್ರೆ ನಮಗ್ ಚೆನ್ನಾಗ್ ಕಾಣಲ್ಲ ಅಂತ ಅರ್ಥ. ಅಯ್ಯೋ ರಾಮ, ಹೇಳಿ. ನಮಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಾನು ಒಂದೇ ಒಂದು ಆನ್ಸರ್ ಬೇಕು, ಅದು ಯಾರಿಗೆ ತಂದು ಕೊಟ್ಟಿದ್ರೆ ಹೇಳಿ. ಯಾರಿಗೆ ಗಿಫ್ಟ್ ಅಂತ ತಂದು ಕೊಟ್ಟಿದ್ರೆ ಅದು ಕರೆಕ್ಟಾಗಿ ಹೇಳಿ. ನಿನಗೆ ಅಂತ. ಮತ್ತೆ ಯಾರು ಯೂಸ್ ಮಾಡ್ಬೇಕು? ನಾನ್ ತಾನೇ ಯೂಸ್ ಮಾಡ್ಬೇಕು, ಅವಳಲ್ಲ. ತಂಗಿ ಅಲ್ವಾ ಬಿಡಿ. ತಗೋ ಅಂತಂದ್ರೆ ನನ್ಗೆ ಬೇಕು ಬೇಡ ಅಂತಿಲ್ಲ, ನನ್ಗೆ